ಕಾರ್ಯಕ್ರಮಕ್ಕೆ ತುಂಬಾ ಮೊದಲು ಪಾಲ್ಗೊಂಡಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಸರಿ ಮಾಡಿದಾಗ ಎಲ್ಲ ತರದ ಪೇರೆಂಟ್ಸ್ ಪಾಲ್ಗೊಂಡ್ರು, ಎಲ್ಲ ತರದ ಪ್ರಶ್ನೆಗಳು ಬಂತು. ಆಗ ಹೇಮಾ ಮೇಡಮ್ ಹೇಳಿರೋದು 1 ರಿಂದ 8 ವರ್ಷದ ಒಳಗಿನ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಅದೇ ಬೇರೆ, ಟೀನೇಜ್ ಅಲ್ಲೇ ಬೇರೆ. ಅಂದ್ರೆ ಒಂದೇ ಮೆಡಿಸಿನ್ ಅವರಿಗೂ ಅಪ್ಲೈ ಆಗತ್ತೆ, ಇವಕ್ಕೂ ಅಪ್ಲೈ ಆಗತ್ತೆ ಅನ್ನೋದಲ್ಲ. ಹಾಗಾಗಿ ಇದು ಎಕ್ಸ್ಕ್ಲೂಸಿವ್ ಆದಂಥದ್ದು. ಆಮೇಲೆ ತುಂಬಾ ಜನ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದವರಿಗೆ ಇದು ಸರಿಯಾದ ರೀತಿಯಿಂದ ಉಪಯೋಗ ಆಗಬೇಕು. ಹಾಗಾಗಿ ನಿಮಗೆ ನಾವು ಮೊಟ್ಟ ಮೊದಲು ಗೌರವವನ್ನು, ಕೃತಜ್ಞತೆಯನ್ನು, ವಂದನೆಯನ್ನು ಬಂದಂತಹ ಪ್ರತಿಯೊಬ್ಬರಿಗೂ ಸಲ್ಲಿಸ್ತೀವಿ. ನಾನು ಹೇಮಾ ಮೇಡಮ್ ಅನ್ನ ನಿಮಗೆ ಪರಿಚಯಿಸಿಕೊಡ್ಬೇಕು. ಇವ್ರು ಹೇಳಿದ ಹಾಗೆ ಈಗಾಗಲೇ ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪೇರೆಂಟಿಂಗ್ ಕುರಿತಾದಂಥ ಎಳೆ ಮಕ್ಕಳ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಇವ್ರದ್ದು ಸೀರೀಸ್ ಎಪಿಸೋಡ್ಸ್ ಬಂದಿದೆ. ಆ ಎಪಿಸೋಡ್ಸ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಬಂದಿದ್ದಾರೆ ಅಂದ್ರೆ, ಹೇಗೆ ಒಂದು ತಾಯ್ತನ ಅನ್ನೋದು ಶುರುವಾಗುತ್ತೆ ಅನ್ನೋದ್ರಿಂದ, ಪೇರೆಂಟಿಂಗ್ ಅನ್ನೋದು ಯಾವ ಏಜ್ ಗ್ರೂಪಲ್ಲಿ ಶುರುವಾಗುತ್ತೆ ಅನ್ನೋದ್ರಿಂದ ಎಲ್ಲವನ್ನೂ ಹೇಳ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರು ವಾತ್ಸಲ್ಯ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆ ವಾತ್ಸಲ್ಯ ಅನ್ನೋದೇನೆ ಬಹಳ ಡಿಫ್ರೆಂಟ್ ಆದಂಥದ್ದು. ಆ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕನೇ ಎಳೆ ಮಕ್ಕಳನ್ನ ಅವರೇ ಹೇಳ್ತಾರೆ, ಪ್ರತಿ ಮಗುವಿನ ಮೊದಲ 1,000 ದಿನಗಳು ಅವನ ಮತ್ತು ಅವಳ ಇಡೀ ವ್ಯಕ್ತಿತ್ವವನ್ನೇ ರೂಪಿಸಿ ಬಿಡುತ್ತೆ. ಅದು ಹೇಗಿರ್ಬೇಕು ಅನ್ನೋದನ್ನ ನಾವು ರೂಪಿಸ್ಕೊಟ್ಬಿಟ್ರೆ ಮುಂದೆ ಯಾವುದಕ್ಕೂ ಯೋಚನೆ ಮಾಡೋ ಅಗತ್ಯತೆ ಇರಲ್ಲ. ಅಂತ ಒಂದು ಜವಾಬ್ದಾರಿಯ ಕೆಲಸವನ್ನ ಇವರು ಕಳೆದ ಸುಮಾರು 2 ದಶಕಗಳಿಂದಲೂ ಮಾಡ್ತಾ ಇದ್ದಾರೆ. ಆಮೇಲೆ ಚೆನ್ನೈನ ಬಾಲಮಂದಿರಂನಲ್ಲಿ ಇವರಿಗೆ ಇದರದ್ದು ಒಂದು ತರಬೇತಿ ಆಗಿರುವಂಥದ್ದು. ಸಾರಂಗ ಟ್ರಸ್ಟ್ ಮೂಲಕ ಇವರು ಪೇರೆಂಟಿಂಗ್ ಕುರಿತಾದಂಥ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸಾರಂಗ ಪೇರೆಂಟಿಂಗ್ ಟೀಮ್ ಅಂತ ಇದೆ ನೋಡಿ. ಈಗ ನೀವು ನೋಡ್ತಾ ಇರೋದು ಸಾರಂಗ ಪೇರೆಂಟಿಂಗ್ ಟೀಮ್ ಅನ್ನ 1 to 1 ಅನ್ನುವಷ್ಟು ಚೆನ್ನಾಗಿ ಇವತ್ತಿನ ವರ್ಕ್ಶಾಪ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನಾನು ಮೊದಲು ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸುಷ್ಮಾ ಜಗನ್ನಾಥ್ ಅಂತ, ಅವರು ಶಿ ಈಸ್ ಎ ವೆರಿ ಪ್ರಾಕ್ಟೀಸಿಂಗ್ ಕೌನ್ಸಿಲರ್. ಇವರು ನಿಮ್ಮಾನ್ಸ್ನಲ್ಲೆಲ್ಲ ತುಂಬ ಟ್ರೈನಿಂಗ್ ತೊಗೊಂಡು ಮಾಡ್ತಾಯಿದ್ದಾರೆ. ನಮ್ಮ ಸಾರಂಗ ಟ್ರಸ್ಟ್ನಲ್ಲಿ ನಾವು ಈ ವಾತ್ಸಲ್ಯ ಪ್ರೋಗ್ರಾಮ್ನ ಶುರು ಒಂದು ಟೀಮ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು ನಾವುಗಳೇ. ಸೊ ಸುಮಾರು ಒಂದು 6-7 ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಇವಾಗ ಒಂದು ಟೀಮಾಗಿ ಮಾಡ್ಕೊಂಡಿದ್ದೀವಿ. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ದ ಮೆಂಬರ್ ಆಫ್ ದ ಸಾರಂಗ ಪೇರೆಂಟಿಂಗ್ ಟೀಮ್ ಅಂತ ಒಂದು ಇದೆ, ಅದರಲ್ಲಿ ಶಿ ಈಸ್ ಒನ್ ಆಫ್ ದ ಮೆಂಬರ್. ಸೊ ಸುಧಾ ಹರಿಹರನ್, ಶಿ ಈಸ್ ಆಲ್ಸೋ ಎ ಕೌನ್ಸಿಲರ್. ಇವರೆಲ್ಲ ಪ್ರಾಕ್ಟೀಸಿಂಗ್ ಕೌನ್ಸಿಲರ್. ಸೊ ಐ ಆಮ್ ನಾಟ್ ಎ ಪ್ರಾಕ್ಟೀಸಿಂಗ್ ಕೌನ್ಸಿಲರ್. ಸೊ ಅದರಿಂದ ಇವು ಕೌನ್ಸಿಲರು ಅವರು ನಿಮ್ಮಾನ್ಸ್ನಲ್ಲಿ ಟ್ರೈನಿಂಗ್ ಆಗಿ ಇವಾಗ ತುಂಬ ಸಕ್ಸಸ್ಫುಲ್ ಆಗಿ. ಅಪಾರ್ಟ್ ಫ್ರಮ್ ದಟ್ ಬೋತ್ ಆಫ್ ದೆಮ್ ಆರ್ ಕನೆಕ್ಟೆಡ್ ಟು ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಅಂತ ಕೇಳಿದ್ದೀರಾ ಎಲ್ಲರೂ. ಅದರಲ್ಲೂ ದೇ ಆರ್ ಆಲ್ಸೋ ಕೌನ್ಸಿಲರ್ಸ್ ಅಲ್ಲಿದ್ದಾರೆ. ಸ್ವರ್ಣ ಪ್ರಸಾದ್ ಅಂತ, ಶಿ ಈಸ್ ಒನ್ ಆಫ್ ದ ಸೀನಿಯರ್ ಮೆಂಬರ್ ನಮ್ಮ ಜೊತೆಯಲ್ಲಿ, ತುಂಬ ವರ್ಷದಿಂದ ನನ್ನ ಜೊತೆಯಲ್ಲಿ ಅವರು ಈ ಕೆಲಸದಲ್ಲಿ ನಾವಿಬ್ಬರು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅವರು ಉಷಾರಾಣಿ ಅಂತ ಶಿ ಈಸ್ ಎನ್ ಎಜುಕೇಷನಿಸ್ಟ್ ಆ್ಯಂಡ್ APD ಅಂತ ಒಂದು ಸಂಸ್ಥೆ, ಆ ಸಂಸ್ಥೆನಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳ ಇದಕ್ಕೆ ಒಂದು ಸ್ಕೂಲು ನಡೆಸ್ತಾ ಇದ್ರು ಅವರು. ಶಿ ವಾಸ್ ದ ಹೆಡ್ ಮಿಸ್ಟ್ರೆಸ್ ಆಫ್ ದಟ್ ಸ್ಕೂಲ್ ಆಲ್ಸೋ, ಆ್ಯಂಡ್ ವೆರಿ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇನ್ವಾಲ್ವ್ಡ್ ಪರ್ಸನ್ ಇನ್ ಸ್ಪೆಷಲ್ ನೀಡ್ಸ್ನಲ್ಲಿ. ಆ್ಯಂಡ್ ಮಂಜುಳಾ ಯುವರಾಜ್ ಅಂತ, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಆ್ಯಕ್ಟಿವ್ ಮೆಂಬರ್ ಆಫ್ ಅವರ್ ಟೀಮ್. ಆ್ಯಂಡ್ ಅವರದ್ದೇ ಆದ ಒಂದು ಸಂಸ್ಥೆ ಇದೆ, ಮಿತ್ರ ಫೌಂಡೇಶನ್ ಅಂತ. ವೆರಿ ವೆರಿ ಆ್ಯಕ್ಟಿವ್ ಪರ್ಸನ್. ಅದು ಬೇಕಾಷ್ಟು ಸರ್ವಿಸ್ ಮಾಡ್ತಾ ಇದ್ದಾರೆ, ಬೇಕಾಷ್ಟು ಫೀಲ್ಡಲ್ಲಿ, ಒಂದಲ್ಲ, ತುಂಬ ವೇರಿಯಸ್ ಫೀಲ್ಡಲ್ಲಿ ತುಂಬ ಕೆಲಸ ಮಾಡ್ತಿದ್ದಾರೆ. ಶಿ ಈಸ್ ಆಲ್ಸೋ ಎ ಕೌನ್ಸಿಲರ್. ಆ್ಯಂಡ್ ಇವರೆಲ್ಲ ತುಂಬ ಪ್ರಾಕ್ಟೀಸಿಂಗ್ ಕೌನ್ಸಿಲರ್ ಆಗಿರೋದ್ರಿಂದ ನಿಮಗೆ ಏನೊಂದು ಆಮೇಲೆ ಮುಂದಕ್ಕೆ ಏನಾದ್ರು ಸಲಹೆ ಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂದರೆ ನೀವು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಶ್ರೀಲತಾ ವಿಜಯಕುಮಾರ್, ಶಿ ಈಸ್ ಆಲ್ಸೋ ಎ ಮೆಂಬರ್ ಆಫ್ ಅವರ್ ಸಾರಂಗ ಟ್ರಸ್ಟ್ ಟೀಮು. ಬಟ್ ಶಿ ಈಸ್ ನಾಟ್ ಆ್ಯಕ್ಟಿವ್ಲಿ ಡೂಯಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ತಾ ಇಲ್ಲ, ಬಟ್ ಶಿ ಈಸ್ ಆಲ್ವೇಸ್ ದೇರ್ ವಿತ್ ಅಸ್. ದಿಸ್ ಈಸ್ ಎ ವೆರಿ ಎಮೋಷನಲ್ ಟಾಪಿಕ್. ಪೇರೆಂಟಿಂಗ್ ಅನ್ನೋದು ತುಂಬ ಇದು ಏನೋ ಇದ್ರ ಥರ ಟಾಪಿಕ್ ಅಲ್ಲ, ಕಂಪ್ಯೂಟರ್ ಕಲ್ತ್ಕೊಳ್ತೀವಿ ಅಥವಾ ಇದನ್ನು ಕಲ್ತ್ಕೊಳ್ತೀವಿ ಆ ಥರ ಟಾಪಿಕ್ ಅಲ್ಲ ಇದು. ದಿಸ್ ಈಸ್ ಎ ವೆರಿ ಎಮೋಷನಲ್ ಟಾಪಿಕ್ ವಿಚ್ ಈಸ್ ಡೇ ಟು ಡೇ ಲೈಫ್ನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋವಂಥ ಟಾಪಿಕ್ಕು. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಮೀ ಆ್ಯಂಡ್ ಮೈ ಚೈಲ್ಡ್ ಅಲ್ವೇ ಅಲ್ಲ, ಅದು ಖಂಡಿತ ಅಲ್ವೇ ಅಲ್ಲ. ಇಲ್ಲಿ ಹೋಲ್ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್, ವೆದರ್ ಇಟ್ ಈಸ್ ಎ ಸಿಂಗಲ್ ಫ್ಯಾಮಿಲಿ ಆರ್ ನ್ಯೂಕ್ಲಿಯರ್ ಫ್ಯಾಮಿಲಿ ಆರ್ ಎಲ್ಲ ಜನಗಳು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಇದ್ರೂ ಲಾಟ್ ಆಫ್ ಇನ್ವಾಲ್ವ್ಮೆಂಟ್.
ಪೀಪಲ್ ಟು ಪೀಪಲ್ ಇನ್ವಾಲ್ವ್ಮೆಂಟ್ ತುಂಬ ಇರುತ್ತೆ ಮಕ್ಕಳನ್ನ ಬೆಳೆಸೋ ಒಂದು ಇದರಲ್ಲಿ. ಸೊ ನ್ಯಾಚುರಲಿ ಬಿಕಾಸ್ ಆಫ್ ದಟ್ ದೇರ್ ಈಸ್ ಲಾಟ್ ಆಫ್ ಎಮೋಷನ್ಸ್ ಇನ್ವಾಲ್ವ್ಡ್, ಲಾಟ್ ಆಫ್ ಚಾಲೆಂಜಸ್ ಇನ್ವಾಲ್ವ್ಡ್, ಅದೆಲ್ಲ ಇದ್ದೇ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದನೇ ನಾವು ಹೇಳಿದ್ದು. ಇವಾಗ ಚಾಲೆಂಜಸ್ ಅಂತ ಬಂದಾಗ ನಾವಿಲ್ಲಿ ಓಪನ್ ಆಗಿ ಇದನ್ನು ಡಿಸ್ಕಸ್ ಮಾಡಿದ್ರೆ ದೆನ್ ವಿ ವಿಲ್ ನೋ ಹೌ ಟು ಸಾಲ್ವ್ ಇಟ್ ಆರ್ ಹೌ ಟು ಗೆಟ್ ಓವರ್ ದಟ್ ಇಶ್ಯೂ. ಅನ್ಲೆಸ್ ಯು ಓಪನ್ ಅಪ್, ಅನ್ಲೆಸ್ ಯು ರಿಯಲಿ ಟಾಕ್ ಅಬೌಟ್ ಇಟ್, this workshop will not be successful that way. It will not have. ನಾನು ಸುಮ್ಮನೆ ಇಲ್ಲಿ ಏನೋ ಲೆಕ್ಚರ್ ಕೊಟ್ಬಿಟ್ಟು ಹೋಗ್ಬೋದು, ನಾವೆಲ್ಲ ಏನೋ ಹೇಳ್ಬಿಟ್ಟು ಹೋಗ್ಬೋದು, ಬಟ್ ಅನ್ಲೆಸ್ ಯು ಕಮ್ ಔಟ್ ವಿತ್ ಯುವರ್ ಫೀಲಿಂಗ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇವಾಗ ಪೇರೆಂಟಿಂಗ್ ಅಂತ ನಾವು ಒಂದು ಮಾತುಗೆ ಬರ್ತಾ ಇರಬೇಕಾದ್ರೆ ಎಲ್ರಿಗೂ ಅನ್ನಿಸ್ಬೋದು ಇದೇನಿದು ಪೇರೆಂಟಿಂಗಿಗೂ ಒಂದು ಕ್ಲಾಸು ಅಂತ ತಗೋಬೇಕಾ, ಒಂದು ಏನಾದರೂ ಒಂದು ತಿಳ್ಕೊಳಕ್ಕೆ ಏನಾದರೂ ಇದೆಯಾ ಹಾಗೆ ಅಂತ ಬಿಟ್ಟು ಅಂತ. ಬಟ್ ಪ್ರೆಸೆಂಟ್ ಜನ್ರೇಷನ್ನಲ್ಲಿ ಇಟ್ ಸೀಮ್ಸ್ ಟು ಬಿ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲಿಕೇಟೆಡ್ ದಿಸ್ ಪೇರೆಂಟಿಂಗ್, ಅಷ್ಟೇನೇನ, ಬೇರೆ ಏನಿಲ್ಲ. ಬರೀ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ತುಂಬ ಇವಾಗ, ಇಲ್ಲ ಅಂದರೆ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ. ಐ ಆಮ್ ಶ್ಯೂರ್ ಆಲ್ ಆಫ್ ಯು ಆರ್ ವರ್ಕಿಂಗ್ ಪೇರೆಂಟ್ಸ್. ಇಲ್ಲಿ ಚಾಲೆಂಜಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ವೆಂಟ್ ಥ್ರೂ ಆರ್ ವಾಟ್ ದೀಸ್ ಪೀಪಲ್ ವೆಂಟ್ ಥ್ರೂ. ಸೊ ದೇರ್ ಆರ್ ಡಿಫ್ರೆನ್ಸಸ್. ಆಯಾ ಟೈಮ್ ಸ್ಲಾಟ್ನಲ್ಲಿ ನೀವು ಯೋಚನೆ ಮಾಡ್ಕೊಂಡು ಹೋದರೆ ಈವನ್ ದಟ್ ಚೇಂಜಸ್, ಆ ಒಂದು ಇದೂ ಚೇಂಜ್ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ಸು ಚೇಂಜ್ ಆಗ್ತಾ ಹೋಗುತ್ತೆ, ಚಾಲೆಂಜಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಕಾಲದಲ್ಲಿ ನಮಗಷ್ಟು ಚಾಲೆಂಜಸ್ ಇರಲಿಲ್ಲ, ಎಕ್ಸೆಪ್ಟ್ ಏನೋ ತುಂಬ ಕಷ್ಟ ಕೊಡೋವಂಥ ಫ್ಯಾಮಿಲಿ ಸೇರ್ಕೊಂಡ್ಬಿಟ್ರೆ ಏನಾದ್ರು ಒಂದು ಚಾಲೆಂಜ್ ಇತ್ತೇವರ, ಬೇರೆ ಏನೂ ಇಲ್ಲ. ನಮಗೂ ಅಷ್ಟು ಫೋಕಸ್ ಇರಲಿಲ್ಲ ಮಕ್ಕಳ ಮೇಲೆ. ನಾವು ಮಕ್ಕಳ ಮೇಲೆ ಯಾವಾಗ ನೋಡು 24 hours ಫೋಕಸ್ ಇರಲಿಲ್ಲ. ಯಾರೋ ನೋಡ್ಕೊಳ್ತಾರೆ, ಎಲ್ಲೋ ಬೆಳೀತಾ ಇರುತ್ತೆ. ಆಟ ಆಡೋಕ್ಕೆ ಹೋಗಬೇಕು ಅಂದರೆ ಮಕ್ಕಳ ಜೊತೆನೇ, ಬೇರೆ ಮಕ್ಕಳ ಜೊತೆನೇ ಹೋಗಿ ಆಟ ಆಡ್ಕೊಳತ್ವೆ. ದೆರ್ ವಾಸ್ ಲಾಟ್ ಆಫ್ ಫ್ರೀಡಮ್, ಭಯ ಇರಲಿಲ್ಲ. ಇವಾಗ ಬರ್ತಾ ಬರ್ತಾ ಏನು ಭಯ ಅಂದರೆ ಮಕ್ಕಳನ್ನ ಹೊರಗಡೆ ಮನೆಯಿಂದ ಕಳ್ಸೋಕ್ಕೆ ಭಯ. 38 ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ಬೇಕು ಮಗುನ, ಹೀಗಿರು ಹಾಗಿರು, ಅದು ಮಾಡು ಇದು ಮಾಡು ಅಂದ್ಕೊಂಡು ಅಂತ. ನಮಗೆ ನಾವು ಬೆಳೀತಾ ಇರೋ ಕಾಲದಲ್ಲಿ ಸ್ಟ್ರೇಂಜರ್ಸ್ನ ಹೋದರೆ ಮಾತಾಡಿಸ್ಬೇಡ ಅನ್ನೋ ಪಾಯಿಂಟೇ ಇರಲಿಲ್ಲ, ಅದು ಯಾರು ಹೇಳ್ತಾನೆ ಇರಲಿಲ್ಲ. ಹಾಗೆ ಇವಾಗ ನೋಡಿದ್ರೆ ಅದೇ ದೊಡ್ಡ ವಿಷಯ ಆಗಿದೆ. ಅಯ್ಯೋ ಹೊರಗಡೆ ಹೋದರೆ ಅವ್ರವ್ರ ಹತ್ರ ಎಲ್ಲ ಏನು ತೊಗೋಬೇಡ, ಅವ್ರವ್ರ ಹತ್ರ ಎಲ್ಲ ಏನು ಮಾತಾಡಬೇಡ. ಸೊ ಈ ಥರ ದ ಎನ್ವೈರ್ನ್ಮೆಂಟ್ ಇಸ್ ಚೇಂಜಿಂಗ್ ಸೋ ಮಚ್. ಸೊ ನಾನು ಇವಾಗ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಪೇರೆಂಟಿಂಗ್ ಅಂದರೆ ಏನು? ಕನ್ನಡದಲ್ಲಿ ನಾವು ಪಾಲನೆ ಪೋಷಣೆ ಮಾಡೋವಂಥ ಒಂದು ವಿಷಯ. ಅಂದರೆ ಮಕ್ಕಳನ್ನ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅನ್ನೋದು ಒಂದು, ಅದೇ ಮೀನಿಂಗ್ ಅಷ್ಟೇ ಬರೋದು. ಮಕ್ಕಳನ್ನ ಅಕ್ಕರೆಯಿಂದ ವಾತ್ಸಲ್ಯದಿಂದ ನೋಡ್ಕೋಬೇಕು ಹಾಗೆ ಅಂತ. ಸೊ ಹಾಗಿದ್ರೆ ನಾವು ಪೇರೆಂಟಿಂಗ್ನಲ್ಲಿ ನಮಗೆ ತಿಳ್ಕೊಬೇಕಾಗಿರೋದು ಏನು ಅಂದರೆ, ನಾವು ಅದಕ್ಕೆ ರೆಡಿಯಾಗಿದ್ದೀವಾ? ನಮಗೆ ಗೊತ್ತಾ ನಮಗೆ ಹೇಗೆ ನೋಡ್ಕೋಬೇಕು ಅಂತ? ನಾನು ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೂ ಮುಂಚಿನ ಪ್ರಶ್ನೆ ಒಂದು ನೀವು ಕೇಳ್ಕೊಬೇಕಾಗಿರೋದು, ನನಗೆ ಈ ಸ್ಕಿಲ್ ಇದೆಯಾ, ನನಗೆ ಸಾಧ್ಯತೆನ ನೋಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅದು ಸರಿನಾ ತಪ್ಪಾ, ಅಥವಾ ನನ್ನ ಪರ್ಸ್ನಾಲಿಟಿ ಏನು, ನಾನು ಈ ಥರ ನನ್ನ ಪರ್ಸ್ನಾಲಿಟಿ ಇರೋದ್ರಿಂದಾನೇ ನನಗೆ ಈ ಚಾಲೆಂಜಸ್ ಬರ್ತಾ ಇದೆಯಾ, ಈ ಥರದ್ರಿಂದಾನೇ ನಾನು ಪ್ರಾಬ್ಲಮಗೆ ಸಿಕ್ಕಾಕೊಳ್ತಿದ್ದೀನಾ ನನ್ನ ಮಗುನ ಬೆಳೆಸೋದಕ್ಕೆ. ಸಹನೆಯಾಗಿ ನಾವು ಅಡ್ವೈಸ್ ಮಾಡುವಾಗ ಹೇಳ್ತೀವಿ, ಯೋ ತುಂಬ ಪೇಷನ್ಸಿಂದ ಇರಬೇಕಪ್ಪ ನೀನು ಮಗು ಹತ್ರ. ಮಕ್ಕಳನ್ನ ಎಲ್ಲರ ಜೊತೆನಲ್ಲೂ ಬಿಡಬೇಕು. ಈ ಥರ ನಮ್ಮನೆಯಲ್ಲಿ ನಾನು ಮಾಡದೆ ಹೋದ್ರೂ ಇನ್ನೊಬ್ರಿಗೆ ಅಡ್ವೈಸ್ ಮಾಡೋದು ತುಂಬ ಈಸಿ, ಅದನ್ನ ಹೇಳ್ತೀವಿ ಈ ಥರ. ಆದರೆ ನೀವು ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂದರೆ, ಹಾಗಿದ್ರೆ ನನ್ನ ಹತ್ರ ಆ ಒಂದು ಗುಣಗಳಿದೆಯಾ? ಅಟ್ಲೀಸ್ಟ್ ಮಿನಿಮಮ್ 5 ಪಾಸಿಟಿವ್ ಆಗಿ ನನ್ನ ವ್ಯಕ್ತಿತ್ವದಲ್ಲಿ ನಾನು ಮಗುನ ನೋಡ್ಕೊಳ್ಳೋದಕ್ಕೆ, ಅದರಲ್ಲೂ ಬಿಲೋ 8 year old ಚೈಲ್ಡ್, ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಆ ಗುಣಗಳು ಇದೆಯಾ, ನನ್ನ ವ್ಯಕ್ತಿತ್ವದಲ್ಲಿ ಇದೆಯಾ? ಹೌದು, ಸಹನೆ ಇರಬೇಕು, ಮಾತಾಡಬೇಕು, ಮಗು ಹತ್ರ ಪ್ರೀತಿಯಿಂದ ಕೂತ್ಕೊಂಡು ಮಾತಾಡ್ತಾ ಇರಬೇಕು, ಫ್ಯಾಮಿಲಿನಲ್ಲಿ ಎಲ್ಲರ ಹತ್ರನೂ ಬಿಟ್ಟು ಮಾಡಬೇಕು, ನಾನು ರೋಲ್ ಮಾಡೆಲ್ ಆಗಿರಬೇಕು. ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಾನು ರೋಲ್ ಮಾಡೆಲ್ ಆಗಿರೋದು, ನನಗೆ ಗೊತ್ತು ನನ್ನ ಮಗುನ ನಾನು ಚೆನ್ನಾಗಿ ಬೆಳೆಸ್ಬೇಕು, ಒಂದು ಚೂರು ಸುಳ್ಳು ಹೇಳ್ಬಾರ್ದು, ಒಂದು ಅಷ್ಟು ಪರ್ಫೆಕ್ಟ್ ಚೈಲ್ಡ್ ಆಗಬೇಕು ಅಂತ ನನ್ನ ಆಸೆ. ಎಲ್ಲರ ಆಸೆನೂ ನೀವಲ್ವಾ, ನನ್ನ ಆಸೆನೂ ಹಾಗೆ, ಎಲ್ಲರದ್ದು ಆಸೆ ಹಾಗೆ. ಆದರೆ ನನಗೆ ಆ ಒಂದು ವ್ಯಕ್ತಿತ್ವನ ನನ್ನ ಮಗುಗೆ ನಾನು ತೋರಿಸ್ತಾ ಇದ್ದೀನಿ ಡೈಲಿ. ಆಮ್ ಐ ಶೋಯಿಂಗ್ ದಟ್ ಅಂತ. ಲಾಸ್ಟ್ ಟೈಮ್ ಬಂದಾಗ ಒಬ್ರು ಒಂದು ಕ್ವೆಶ್ಚನ್ ಕೇಳಿದ್ರು, ಸಾರಿನೇ ಹೇಳಲ್ಲ ನನ್ನ ಮಗು ಅಂತ ಹೇಳ್ತಾ ಇದ್ರು. ಸಾರಿ ಹೇಳೋದಕ್ಕೆ, ಆ ಸಾರಿ ತಂದೆ ತಾಯಿ ಯಾವಾಗಲಾರೋ ಮಗು ಮುಂದೆ ಯಾರಿಗಾರು ಸಾರಿ ಹೇಳಿದಾರಾ? ಅವ್ರು ಹೇಳೇ ಇಲ್ವೋ ಏನೋ. ಅದರಿಂದ ಆ ಮಗು ಅಂದ್ಕೊಳುತ್ತೆ, ನಾನು ಯಾಕೆ ಸಾರಿ ಹೇಳಬೇಕು ಇಂಥ. ಗಂಡ ಹೆಂಡತಿ ಜಗಳ ಆಡ್ತಾರೆ, ಜಗಳ ಆಡಿದ ಮತ್ತೆ ದ ಚೈಲ್ಡ್ ವುಡ್ ನೆವರ್ ಹ್ಯಾವ್ ಸೀನ್ ಸಾರಿ ಟು ಈಚ್ ಅದರ್ ಹೇಳೋದನ್ನು, ಹೇಳಿದ್ ನೋಡೇ ಇರಲ್ಲ.
ಆದರೆ ನೆಕ್ಸ್ಟ್ ಡೇ ಅವ್ರೇನೋ ಚೆನ್ನಾಗಿ ಬಂದಿರ್ಬೋದು, ಚೆನ್ನಾಗಿ ಮಾತಾಡ್ತಿರ್ಬೋದು, ಬಟ್ ಹೇಗೆ ಸಾಲ್ವ್ ಆಯಿತು ಮಗು ಗೊತ್ತಾಗಲ್ಲ. ಸಾರಿಯಿಂದ ಅಂತೂ ಸಾಲ್ವ್ ಆಗಿಲ್ಲ. ಸೊ ನಾನು ಯಾಕೆ ಹೇಳಬೇಕು ಸಾರಿನಾ? ಇಲ್ಲ ಇನ್ಯಾರನ್ನೋ ಬೈದಿರ್ತಾರೆ, ತಾಯಿನೋ ತಂದೆನೋ ಯಾರನ್ನೋ ಬೈದಿರ್ತಾರೆ, ಆಮೇಲೆ ಹೋಗಿ ಸಾರಿ ಹೇಳ್ತಾರಾ? ಆದರೆ ಮಕ್ಕಳನ್ನ ಮಾತ್ರ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಏನೋ ಇನ್ನೊಂದು ಮಗು ಜಗಳ ಆಗೋಯ್ತು ಅಂತ ಯಾರು ಕಂಪ್ಲೇಂಟ್, ಹೋಗಿ ಸಾರಿ ಹೇಳು, ಆ ಅಂಕಲ್ಗೆ ಸಾರಿ ಹೇಳು, ಈಗ ಮಾಡಬಾರ್ದಾಗಿತ್ತು. ವಿ ಕೀಪ್ ಫೋರ್ಸಿಂಗ್. ಸೊ ಆ ರೋಲ್ ಮಾಡೆಲ್ ಅನ್ನೋದು ಅಷ್ಟು ಈಸಿ ಅಲ್ಲ. ರೋಲ್ ಮಾಡೆಲ್ ಇಸ್ ದ ಟಫೆಸ್ಟ್ ಇನ್ ಆಲ್ ದಿಸ್ ಪೇರೆಂಟಿಂಗ್ ಟಿಪ್ಸ್ನಲ್ಲಿ. ತುಂಬ ಹೇಳ್ಬಿಡ್ಬೋದು, ನೀನು ರೋಲ್ ಮಾಡೆಲ್ ಆಗಿರ್ಬೇಕಮ್ಮ ಹಂಗೆ ಅಂತ. ಇಟ್ ಈಸ್ ನಾಟ್ ಈಸಿ, ಬಿಕಾಸ್ ಅವಳಿಗೆ ಆದ ಚಾಲೆಂಜಸ್ ಇದೆ, ಅವ್ರಿಗೆ ಆದ ಚಾಲೆಂಜಸ್ ಇದೆ ಟು ಬಿ ಎ ರೋಲ್ ಮಾಡೆಲ್. ಆ ಚಾಲೆಂಜಸ್ ಏನು ಅನ್ನೋದು ತಿಳ್ಕೊಬೇಕಾಗಿದೆ ನಾವಿವಾಗ. ನಮ್ಮ ಮನೆಗಳಲ್ಲಿ ನಮ್ಗೆ ಏನು ಚಾಲೆಂಜಸ್ ಇದೆ ಅನ್ನೋದು. ಸೊ ಇಲ್ಲಿ 2 ಪಾಯಿಂಟು. ಒಂದು, ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಮದರ್ ಆರ್ ಎ ಫಾದರ್, ವಾಟ್ ಎವರ್ ಇಟ್ ಈಸ್, ಆ್ಯಸ್ ಎ ಫಾದರ್, ಇಲ್ಲಾಂದರೆ ಆ್ಯಸ್ ಎನ್ ಅಜ್ಜಿ ಅಜ್ಜನೂ ಪೇರೆಂಟಿಂಗ್ ರೋಲಲ್ಲಿದ್ದಾರೆ. ಆದರೆ ಅವರು ತಿಳ್ಕೊಬೇಕಾಗಿರೋದು, ಆ್ಯಸ್ ಅಜ್ಜ ನನಗೆ ಆ ಒಂದು ವ್ಯಕ್ತಿತ್ವದಲ್ಲಿ ನನಗೆ ಆ ಗುಣಗಳಿದೆಯಾ, ಸಹನೆಯ ಗುಣಗಳಿದೆಯಾ, ಮಾತಾಡೋ ಗುಣಗಳಿದೆಯಾ, ಪ್ರೀತಿಯಿಂದ ಕೇಳೋ ಅಂಥ ಗುಣಗಳಿದೆಯಾ, ಆಮೇಲೆ ಆ ಮಗು ಮುಂದೆ ನಾನು ಏನು ಜಗಳ ಆಡದೆ ತುಂಬ ಪರ್ಫೆಕ್ಟ್ ಪೇರೆಂಟ್ ಅನ್ನೋ ಥರ ತೋರಿಸ್ಕೊಳ್ಳೋ ಅಂಥ ಒಂದು ಮನಸ್ಥಿತಿ ಇದೆಯಾ, ಅಥವಾ ನಮ್ಮ ಎನ್ವೈರ್ಮೆಂಟ್ ಇದೆಯಾ ನಮ್ಮ ಮನೆಯಲ್ಲಿ ಹಾಗೆ, ಅದನ್ನು ನೀವುಗಳು ಯೋಚನೆ ಮಾಡಬೇಕಾಗಿದೆ.